ಸಿದ್ದರಾಮಯ್ಯ ಸರ್ಕಾರ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ನಾಸಿರ್ ಹುಸೇನ್ ಬೆಂಬಲಿಗರು ಪಾಕ್ಗೆ ಜೈಕಾರ ಕೂಗಿದ್ದಾರೆ ಎಂಬ ಆರೋಪ ಪ್ರಕರಣವನ್ನು ತನಿಖೆ ಮಾಡ್ತಿರೋದು ಯಾರು ಅಂತ ಕರ್ನಾಟಕದ ಜನರಿಗೆ ಗೊತ್ತಾಗಬೇಕಾಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಾ ಅಥವಾ ಸಂಘಿಗಳಿಗೆ ತನಿಖೆಯ ಜವಾಬ್ದಾರಿಯನ್ನು ಬಿಟ್ಟುಕೊಟ್ಟಿದ್ದೀರಾ? ಈ ಸತ್ಯ ಗೊತ್ತಾಗಬೇಕು. ಇನ್ನು FSL ವರದಿ ಕೊಡುವ ಅಧಿಕಾರ ಯಾರಿಗೆಲ್ಲ ಇದೆ ಅಂತಾನೂ ನಮಗೆ ಗೊತ್ತಾಗಬೇಕಾಗಿದೆ. ಯಾರಿಗೆ ಬೇಕಾದರೂ FSL ವರದಿ ತಯಾರಿಸಿಕೊಡಲು ಅವಕಾಶ, ಅಧಿಕಾರ ಇದೆಯಾ? ಹಾಗಿದ್ರೆ ಸರ್ಕಾರಿ FSL ಕೇಂದ್ರ ಏನಕ್ಕೆ ಬೇಕು? ಅದನ್ನು ಕ್ಲೋಸ್ ಮಾಡ್ಬೋದಲ್ವಾ? ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹೀಗೆ ಹೆಜ್ಜೆ ಹೆಜ್ಜೆಗೂ ಸಂಘಿಗಳ ಮುಂದೆ ಶರಣಾದರೆ ಅವರು ಕೇವಲ FSL ವರದಿಯಷ್ಟೇ ಕೊಡೋದಲ್ಲ, ಕೊನೆಗೆ ಕೋರ್ಟ್ ಜಡ್ಜ್ಮೆಂಟನ್ನು ಅವರೇ ಕೊಟ್ಟುಬಿಡ್ತಾರೆ. ಅದಕ್ಕೆ ಮೊದಲು ನೀವು ಈ ನಕಲಿ FSL ವರದಿ ತಯಾರಿಸಿದವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಪೊಲೀಸರ ಕೆಲಸವನ್ನು ಯಾರೋ ಖಾಸಗಿ ಸಂಸ್ಥೆಯವರು ಮಾಡ್ತಾರೆ ಅಂದರೆ ಇಲ್ಲಿ ಪೊಲೀಸ್ ಇಲಾಖೆ ಏನಕ್ಕೆ ಇರೋದು? ಕಡಲೆಪುರಿ ತಿನ್ನೋದಕ್ಕ? ನೋಡಿ, ಇಲ್ಲಿ BJPಯವರ ಫೇಕ್ ಲ್ಯಾಬ್ನಲ್ಲಿ FSL ವರದಿ ರೆಡಿ ಆಗತ್ತೆ. ಕಾಮಿಡಿ ಅಂದರೆ ಮುಸ್ಲಿಂ ದ್ವೇಷಿಯೊಬ್ಬ ಇಲ್ಲಿ FSL ತಜ್ಞನಾಗ್ತಾನೆ, ಅವನು ವರದಿ ಮಾಡಿಕೊಡ್ತಾನೆ. ಈ ಮಾನಗೆಟ್ಟ ಗೋಧಿ ಮೀಡಿಯಾಗಳು ಅದನ್ನೇ ಅಧಿಕೃತ FSL ವರದಿ ಎಂಬಂತೆ ಸುದ್ದಿ ಬಿತ್ತರಿಸಿ ಪಾಕ್ ಪರ ಘೋಷಣೆ ಕೂಗಿರೋದು ನಿಜ ಅಂತ ಬೊಬ್ಬೆ ಹೊಡೆಯುತ್ತೆ. FSL ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ದೃಢವಾಗಿದೆ ಎಂದು ಗಂಟಲು ಹರಿದುಕೊಳ್ತಾರೆ. ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದಾರೆ ಎಂಬ ಆರೋಪ ಇದೆಯಲ್ಲ, ಅದೊಂದು ಗಂಭೀರ ವಿಷಯ, ಸೂಕ್ಷ್ಮವಾದ ವಿಷಯ. ಈಗ ತನಿಖೆಯ ಹಂತದಲ್ಲಿದೆ. ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಎಲ್ಲ ವಿಡಿಯೋಗಳನ್ನು FSLಗೆ ಕಳಿಸ್ಕೊಟ್ಟಿರುವ ಪೊಲೀಸರು ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಖಾಸಗಿ ಸಂಸ್ಥೆಯೊಂದು FSL ವರದಿ ರೆಡಿ ಮಾಡಿದೆ. ಈ BJPಯವರು ಮತ್ತು ಸಂಘಿಗಳು ಅದನ್ನೇ ಅಧಿಕೃತ ವರದಿ ಎಂಬಂತೆ ಬಿಂಬಿಸ್ತಾ ಇದೆ. ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವರದಿಯನ್ನು ಹಂಚಿಕೊಂಡು ಕಾಂಗ್ರೆಸ್ ಸರ್ಕಾರದ ಮೇಲೆ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದನ್ನ ನಾಸಿರ್ ಸಾಬ್ ಜಿಂದಾಬಾದ್ ಎಂದು ತಿರುಚಿ ಕನ್ನಡಿಗರಿಗೆ ಟೋಪಿ ಹಾಕಲು ಹೊರಟ ಹುನ್ನಾರ ಈಗ FSL ವರದಿಯಲ್ಲಿ ಬಟಾ ಬಯಲಾಗಿದೆ ಅಂತ BJP ಹೇಳಿಕೊಂಡಿದೆ. ಅಂದರೆ ಈ ವರದಿಯೇ ಅಂತಿಮ ಅಂತ BJP ಹೇಳಿದಂತಿದೆ. ಹಾಗಿದ್ರೆ ಯಾರು ಈ ವರದಿ ಮಾಡಿರೋದು? ಸಂವಾದ ಫೌಂಡೇಶನ್ ಎಂಬ ಸಂಸ್ಥೆಯವರು. ಈ ಸಂವಾದ ಸಂಸ್ಥೆಯ ಹಿನ್ನೆಲೆ ಏನು ಗೊತ್ತಾ? ಅದೊಂದು ಮನುವಾದಿಗಳಿಂದ ತುಂಬಿಕೊಂಡಿರುವ ಹಾಳು ಕೊಂಪೆ, ಅದೊಂದು ದುಷ್ಟರ ಕೂಟ. ಅಲ್ಲಿರೋ ಪ್ರತಿಯೊಬ್ಬರೂ ಕೂಡ ಜೀವ ವಿರೋಧಿಗಳು. ಒಬ್ಬನೇ ಒಬ್ಬ ಮನುಷ್ಯ ಪರವಾದ ಮನುಷ್ಯ ಆ ಗುಂಪಿನಲ್ಲಿ ಇಲ್ಲ. ದಿನದ 24 ಗಂಟೆ ದ್ವೇಷ ಬಿತ್ತೋದೇ ಅವರ ಕೆಲಸ, ಕೋಮು ವೈಷಮ್ಯ ಮೂಡಿಸೋದೇ ಅವರ ನಿತ್ಯದ ಕಾಯಕ. ಹಿಂದೂ ಮುಸ್ಲಿಂ ಮಂದಿರ ಮಸೀದಿ ಅಂತ ನಿತ್ಯ ಸಮಾಜವನ್ನ ಒಡೆಯುವ ಪ್ರಯತ್ನ ಮಾಡ್ತಾರೆ. ದಿನಾಲೂ ದ್ವೇಷವನ್ನು ಹರಡ್ತಾರೆ. ಆ ಮೂಲಕ ಈ ಸಮಾಜವನ್ನ ನಾಶ ಮಾಡುವ ಸಂಕಲ್ಪ ಇಟ್ಕೊಂಡಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡಿ ಸಂವಿಧಾನವನ್ನು ಬದಲಾಯಿಸಿ ಮನುವಾದ ಹೇರಲು ಸಂಘ ಪರಿವಾರದ ಅಜೆಂಡಾ ಏನಿದೆಯೋ ಅದರ ಭಾಗವಾಗಿ ಕೆಲಸ ಮಾಡ್ತಿರುವ ಸಂಸ್ಥೆ ಈ ಸಂವಾದ. ಅಂತಹ ಜನರಿಂದ ತುಂಬಿಕೊಂಡಿರುವ ಸಂವಾದ ಫೌಂಡೇಶನ್ ಎಂಬ ಖಾಸಗಿ ಸಂಸ್ಥೆಯ ಕ್ಲೂ ಫಾರ್ ಎವಿಡೆನ್ಸ್ ಎಂಬ ಸಂಸ್ಥೆಯ ಮೂಲಕ ವರದಿ ಪಡೆದಿದೆ. ಈ ಸಂಸ್ಥೆ ಯಾರದ್ದು? ವರದಿ ಕೊಟ್ಟವರು ಯಾರು? ಆತನ ಹಿನ್ನೆಲೆ ಏನು ಅಂತ ಮತ್ತೆ ಹೇಳ್ತೇನೆ. ಆ ವರದಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರೋ ಸಾಧ್ಯತೆ ಅಧಿಕ ಇದೆ ಅಂತ ವರದಿ ಕೊಟ್ಟಿದೆ. ಪಾಕಿಸ್ತಾನ್ ಘೋಷಣೆ ಕೂಗಿದ್ದು ನಿಜ ಅಂತನೂ ಆ ವರದಿ ಹೇಳಿಲ್ಲ, ದೃಢಪಟ್ಟಿದೆ ಅಂತಾನೂ ಹೇಳಿಲ್ಲ. ಪಾಕ್ ಪರ ಘೋಷಣೆ ಕೂಗಿರೋ ಸಾಧ್ಯತೆ ಅಧಿಕ ಕಂಡು ಬರ್ತಾ ಇದೆ ಅಂತಷ್ಟೇ ಹೇಳಿದೆ. ಅದನ್ನೇ ಹಿಡಿದುಕೊಂಡು ಈ ಸಂವಾದದವರು ಪಾಕ್ ಪರ ಘೋಷಣೆ ಕೂಗಿರೋದು ದೃಢಪಟ್ಟಿದೆ ಅಂತ ತೀರ್ಪು ಕೊಟ್ಬಿಟ್ಟಿದ್ದಾರೆ. ಇದೇ ವರದಿಯನ್ನ ಹಿಡ್ಕೊಂಡು BJPಯವರು ಸಹ ಆರೋಪ ಸಾಬೀತಾಗಿರೋ ಥರ ಬಿಂಬಿಸ್ತಾ ಇದ್ದಾರೆ. ನಿಜಕ್ಕೂ ಈ ವರದಿಯನ್ನು ನೋಡಿದರೆ ನಗು ಬರುತ್ತೆ ರೀ. ಯಾಕಂದರೆ ತಾನೆಂಬ ಪದ ಕೇಳಿ ಬಂದಿದೆ ಅಂತ ವರದಿಯಲ್ಲಿ ಉಲ್ಲೇಖ ಇದೆ. ಪಾಕಿಸ್ತಾನ್ ಅಂತಲ್ಲ, ಬರೀ ತಾನ್. ಪಾಕ್ ಅಂತ ಇವರು ಮೆನ್ಷನ್ ಮಾಡಿಲ್ಲ, ಬರೀ ತಾನನ್ನು ಹಿಡ್ಕೊಂಡು ಅದನ್ನು ಪಾಕಿಸ್ತಾನ್ ಎಂಬ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇವರಿಗೆ ತಾನ್ ಅಂತ ಕೇಳಿಸಿದಂತೆ, ಹಾಗಾಗಿ ಪಾಕಿಸ್ತಾನ್ ಇರ್ಬೋದು ಅಂತ ಇವರು ವರದಿ ಕೊಟ್ಟಿದ್ದಾರೆ. ಯಾಕೆ ತಾನ್ ಪಾಕಿಸ್ತಾನನೇ ಆಗಬೇಕು? ಅದು ಭೂತಾನ್ ಆಗಿರ್ಬೋದಲ್ವಾ, ಅದು ಹಿಂದೂಸ್ತಾನ್ ಕೂಡ ಆಗಿರ್ಬೋದಲ್ವಾ, ರಾಜಸ್ಥಾನ್ ಕೂಡ ಆಗಿರ್ಬೋದಲ್ಲ. ಅದ್ಯಾಕೆ ತಾನ್ ಬಂತು ಅಂತ ಪಾಕಿಸ್ತಾನವನ್ನು ಜೋಡಿಸಿದ್ರಿ ನೀವು?
ಪಾಕಿಸ್ತಾನ ಅಂದರೆ ನಿಮಗೆ ಅಷ್ಟು ಇಷ್ಟನಾ? ಇಲ್ಲೊಂದು ವಿಷಯ ಸ್ಪಷ್ಟವಾಗತ್ತೆ. ಅದೇನೆಂದರೆ, ಪಾಕ್ ಪರ ಘೋಷಣೆ ಕೂಗಿದ್ದು ಸತ್ಯ ಎಂದು ಬಿಂಬಿಸಲು ಈ ಸಂಘಿಗಳು ಶತ ಪ್ರಯತ್ನದಲ್ಲಿದ್ದಾರೆ. ಹಠಕ್ಕೆ ಬಿದ್ದು ಅದಕ್ಕಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಈ ವರದಿಯನ್ನು ರೆಡಿ ಮಾಡಿದ್ದಾರೆ. ಈ ವರದಿ ಮಾಡಿಸಿದವರು ಒಂದು ಮನುವಾದಿ ಮನಸ್ಥಿತಿಯ ಮುಸ್ಲಿಂ ದ್ವೇಷವನ್ನೇ ಉಸಿರಾಡುವ ಸಂಸ್ಥೆಯವರಾದರೆ, ಈ ವರದಿ ಮಾಡಿಕೊಟ್ಟವನು ಕೂಡ ಪಕ್ಕಾ ಮುಸ್ಲಿಂ ದ್ವೇಷಿ. ಆತನ ಹೆಸರು ಫಣೀಂದರ್ ಬಿಯನ್ ಅಂತ. ಈತ ಇಸ್ಲಾಮೋಫೋಬಿಯಾ ಹರಡುವ ಸಂಘಿ ಮನುಷ್ಯ, ಸಂಘಿಗಳ ಟ್ರೋಲ್ ಕಿಟ್ ಈತ. ಅದನ್ನು ಈತನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳೇ ದೃಢಪಡಿಸುತ್ತೆ. ಈತನಲ್ಲಿ ಅದೆಷ್ಟು ಮುಸ್ಲಿಂ ದ್ವೇಷ ಇದೆ ಅನ್ನೋದನ್ನು ಆತನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳೇ ನಮಗೆ ತಿಳಿಸ್ಕೊಡುತ್ತೆ. ಸಂವಾದ ಫೌಂಡೇಶನ್ ಮೂಲಕ ಕ್ಲೂ ಫಾರ್ ಎವಿಡೆನ್ಸ್ ಎಂಬ ಖಾಸಗಿ ಸಂಸ್ಥೆ ಕೊಟ್ಟ ಈ ವರದಿಯಲ್ಲಿ ಈ ಫಣೀಂದರ್ ಎಂಬಾತನ ಸಹಿ ಇದೆ. ಅಲ್ಲದೆ ಸುದ್ದಿವಾಹಿನಿಗಳ ಸಂದರ್ಶನದಲ್ಲೂ ಈತ ತಾನೇ ವರದಿ ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾನೆ. ಈ ವರದಿಗೆ ಬೇಕಾಗಿ ಯೂಟ್ಯೂಬ್ನಲ್ಲಿದ್ದ ವಿಡಿಯೋಗಳನ್ನು ತೆಗೆದುಕೊಂಡಿರುವುದಾಗಿ ಆತ ತಿಳಿಸಿದ್ದಾನೆ. ಅಂದರೆ ಈತ ರಾ ಫೂಟೇಜ್ಗಳನ್ನು ಬಳಸ್ಕೊಂಡಿಲ್ಲ, ಬರೀ ಯೂಟ್ಯೂಬ್ FSL ತಜ್ಞ ಈತ. ಅಸಲಿಗೆ ಈತ FSL ತಜ್ಞನೋ ಅಲ್ವೋ ಅನ್ನೋದು ಗೊತ್ತಿಲ್ಲ, ಆದರೆ ಈತ ಸದಾ ಮುಸ್ಲಿಂ ದ್ವೇಷವನ್ನು ಉಸಿರಾಡುವ ವ್ಯಕ್ತಿ ಅಂತ ಎಲ್ರಿಗೂ ಗೊತ್ತಿದೆ. ಹೀಗಾಗಿ ಈತ ಇನ್ನೆಂತಹ ವರದಿ ಕೊಡಲು ಸಾಧ್ಯ ಇದೆ ಹೇಳಿ? ಆದರೂ ಈತ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರೋದು ಸತ್ಯ ಅಂತಾನೂ ಹೇಳಿಲ್ಲ, ದೃಢಪಟ್ಟಿದೆ ಅಂತಾನೂ ಹೇಳಿಲ್ಲ. ಪಾಕ್ ಪರ ಘೋಷಣೆ ಕೂಗಿರೋ ಸಾಧ್ಯತೆ ಹೆಚ್ಚಿದೆ ಅಂತಷ್ಟೇ ಹೇಳಿದ್ದಾನೆ. ತಾನಂತ ನಮಗೆ ಕೇಳಿಸ್ತಾ ಇದೆ, ಹೀಗಾಗಿ ಪಾಕಿಸ್ತಾನ್ ಇರಬಹುದು ಅಂತ ವರದಿ ಕೊಟ್ಟಿದ್ದಾನೆ. ಆದರೆ ಇಂತಹದೊಂದು ಗಂಭೀರ ವಿಷಯದ ಬಗ್ಗೆ ತನಿಖೆ ನಡೆದು ಸರ್ಕಾರಿ FSL ವರದಿಗೆ ಪೊಲೀಸರು ಕಾಯ್ತಿರುವಾಗ ಇಂತಹದೊಂದು ವರದಿ ಯಾಕೆ ತಯಾರಾಯಿತು ಅಂತ ಗೊತ್ತಾಗಬೇಕು. ಇದರ ಹಿಂದಿನ ಷಡ್ಯಂತ್ರಗಳೇನು ಅಂತ ಬಯಲಾಗಬೇಕಾಗಿದೆ. ಗೃಹ ಸಚಿವರು ಹೇಳ್ತಾರೆ, ಈ ವರದಿಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಈ ಪ್ರಕರಣದಲ್ಲಿ ವರದಿ ಕೊಡಲು ಬೇರೆ ಯಾರಿಗೂ ಅಧಿಕಾರ ಇಲ್ಲ ಅಂತ. ಹಾಗಿದ್ಮೇಲೆ ಈ ವರದಿ ಕೊಟ್ಟವರ ಮೇಲೆ, ಕೊಡಿಸಿದವರ ಮೇಲೆ ಕ್ರಮಗಳಾಗಬೇಕಲ್ವಾ ಗೃಹ ಸಚಿವರೇ?